ಹುಷ್ ಬಾ. ಏನು ಸ್ವಲ್ಪ ಸೀತಾ, ಏ ಸೀತಾ, ಎಲ್ಲಿ ಹೋದ ಬಾಯ್ಕೆ? ಆನಂದಿ ಮಗಳ, ಆನಂದಿ. ಹಾಂ ಬಂದೆ ಅಪ್ಪ. ಹೇಳಪ್ಪ, ಕುಡಿಯಾಕ ದೊಡ್ಡ ನೀರು ಕೊಡ್ಬೇ, ತಗೋಪ್ಪ. ಆನಂದಿ, ನಿಮ್ಮ ಅವ್ವ ಎಲ್ಲೋ ಹೇಳ? ಅಪ್ಪ ಅವ್ವ ಅರ್ಬಿ ಹೋಗ್ಯಾಕ ಹೋಗ್ಯಾಳ. ಊಟ ರೆಡಿ ಐತೇನ್ಬೇ? ಹಾಂ ಅಪ್ಪ ಬಾ. ಆನಂದಿ, ನಾನು ಹೊಲ ಕಡೆ ಹೋಗಿ ಬರ್ತೀನಿ, ಆಮೇಲೆ ಚಾ ತೊಗೊಂಬರ್ರಿ. ಹಾಂ ಅಪ್ಪ. ಅಪ್ಪ ನಾನು ನಾಳೆಯಿಂದ ಶಾಲೆಗೆ ಹೋಗ್ತೀನಪ್ಪ. ಅಪ್ಪ 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 ನಾನು ನಾಳೆಯಿಂದ ಶಾಲೆಗೆ ಹೋಗ್ತೀನಪ್ಪ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಏ ಓದಿ ಕಲ್ತು ಯಾರು ಉದ್ಧಾರ ಆಗ್ಯಾರ? ಹೋಗ್ರಿ, ನಿಮ್ಮ ಕೆಲಸ ನೋಡ್ಕೋಗಿ ಹೋಗ್ರಿ, ಮನೆ ಕೆಲಸ ನೋಡ್ಕೋಗ್ರಿ. ನಾನು ಹೊಲಕ್ಕೆ ಹೋಗ್ಬೇಕು. ಹುಷಪ್ಪ. ಆನಂದಿ, ಸಂದೀಪ ಎಲ್ಲಿದ್ದೀರೋ? ಹಾಂ ಬಂದೇವಾ? ಏನ್ವಾ ನಿಮ್ಮ ಅಪ್ಪ ಉಣ್ಣಾಕ ಬಂದಿದ್ನೇನ? ಹಾಂ ವಾ ಬಂದು ಹೋಗ್ಯಾನ. ಚಾ ತೊಗೊಂಡು ಹೋಗ್ಬೇಕಂತ ಅಪ್ಪಾಗ. ಸರಿ ತಗೋ, ನಾ ಮಾಡ್ಕೊಡ್ತೀನಿ, ನೀನು ನಿಮ್ಮ ಅಣ್ಣ ಹೋಗಿ ಚಾ ಕೊಟ್ಟು ಬರ್ರಿ. ಅವ್ವ ನಮ್ಮದು ಓದೋದೈತೆವ, ನಾವು ಓದ್ಬೇಕವ. ಅವ್ವ ನಾನು ಓದ್ಬೇಕವ. ಏ ಓದಿ ಯಾರು ಜೀವನದಾಗ ಮುಂದಾಗ್ಯಾರ? ಹೋಗಿ ಕೊಟ್ಟು ಬರ್ರಿ, ಹೋಗಿ ಓದಿ ಯಾರು ಜೀವನದಾಗ ಮುಂದೆ ಬಂದಾರ ಅಪ್ಪಾಗ ಕೊಟ್ಟು ಬರ್ರಿ. ನಾನು ಈಗ ಅರ್ಬಿ ಹೋಗ್ಕೊಂಡು ಸಾಕಾಗಿ ಬಂದೀನಿ. ಅಣ್ಣ ಅಣ್ಣ, ಅಪ್ಪ ಅವ್ವ ನಮ್ಗೆ ಓದಾಕ ಬಿಡಂಗಿಲ್ಲ. ಯಾಕೆ? ಹೌದು, ಹಂಗೆ ಮಾಡ್ತಾರೆ. ಭಾಳ ಬೇಜಾರಾಗ್ಯದ. ತೋ ಅಪ್ಪ. ಸೀತಾ, ಏ ಸೀತಾ ಎಲ್ಲದಿಯೇ? ಬಂದೆ ರೀ. ಏನು ರೀ ಉಣ್ಣಾಕ ರೆಡಿ ಮಾಡಿ ಏನ? ಈಗ ರೊಟ್ಟಿ ಬಿಡಾಕತ್ತಿದ್ದು ನೋಡ್ರಿ. ರೀ ನಮ್ಮ ಮನ್ಯಾಗ ಸ್ವಲ್ಪ ಸಾಮಾನು ಖಾಲಿ ಆಗ್ಯಾವ, ಹೋಗಿ ತೊಗೊಂಬರ್ತೀರೇನ? ಹಾಂ ತೊಗೊಂಬರ್ತೀನಿ. ರೊಕ್ಕನೇ ಇಲ್ಲ, ಹೋಗ್ಲಿ ಬಿಡ. ಒಂದು ಚೀಲ ಜೋಳ ಮಾರಿ ಸಾವ್ಕಾರ ಕಡೆ ಸ್ವಲ್ಪ ರೊಕ್ಕ ಇಸ್ಕೊಂಬರ್ತೀನಿ. ಹೋಗ್ಬರ್ತೀನಿ. ಸೀತಾ, ಸಾವ್ಕಾರ್ರೇ ಒಂದು ಚೀಲ ಜೋಳ ತೊಗೊಂಡು ರೊಕ್ಕ ಕೊಡ್ರಿಪ್ಪ. ಏನ್ವಾ ಸ್ವಲ್ಪ ಎಣ್ಣೆ ಕೊಡುವ, ಒಂದು ಅರ್ಧ ಲೀಟ್ರ್. ರಮಣ್ಣ, ಇವನಿಗೇನು ಅರ್ಧ ಲೀಟ್ರ್ ಪಾವು ಲೀಟ್ರ್ ಗೊತ್ತಾಗ್ತೈತಿ, ಪಾವು ಲೀಟ್ರ್ ಹಾಕಿ ದಾಟಿಸ್ಬಿಡು. ತೋರಮಣ್ಣ, ತೋರಪ್ಪ ಉಳಿದಿದ್ದು ಚೇಂಜ್. ನಿಂಗಪ್ಪ ಸಾಮಾನು ಕೊಡಪ್ಪ, ಮನ್ಯಾಗ ಸಾಮಾನು ಖಾಲಿ ಆಗ್ಯಾವ. ರಮಣ, ಇದು 150 ರೂಪಾಯಿ ಐತೆ ನೋಡಪ್ಪ. ಇಲ್ಲೋ ನಿಂಗಪ್ಪ, ಒಂದು ಚೀಲ ಜೋಳ ಮಾರಿ 1000 ರೂಪಾಯಿ ಇಸ್ಕೊಂಡು ಬರೀ ಅರ್ಧ ಲೀಟ್ರ್ ಎಣ್ಣೆ ಒಂದು ತೊಗೊಂಡು ಉಳಿದಿದ್ದು ಅಷ್ಟು ನಿಂಗೆ ಕೊಟ್ಟೆ ನೋಡ. ತೋರಿಸಿ ಎಣ್ಣೆ ನೋಡೋಣ. ಏ ನಿಂಗಪ್ಪ, ಇದು ಬರೀ ಪಾವು ಲೀಟ್ರ್ ಅಷ್ಟಾಯಿತು, ಅರ್ಧ ಲೀಟ್ರ್ ಇಲ್ಲ. ರಮಣ, ಸಾವ್ಕಾರ ಅಂಗಡಿಯವ್ರು ಇಬ್ಬರು ಮೋಸ ಮಾಡ್ಯಾರ ನಿಂಗೆ. ಸೀತಾ, ನಂಗೆ ಸಾವ್ಕಾರ ಅಂಗಡಿಯವ್ರು ಇಬ್ಬರು ಮೋಸ ಮಾಡಿದ್ರು ನೋಡ. ನಾನು ಓದು ಬರ ಎರಡೂ ಕಲ್ತಿದ್ದೆ ಅಂದಿದ್ರೆ ನನಗೆ ಯಾಕೆ ಹಿಂಗೆ ಬರ್ತಿತ್ತು? ಹೋಗ್ಲಿ ಬಿಡ, ಈಗ ಕಾಲ ಮಿಂಚಿಲ್ಲ. ನಾನು ನನ್ನ ಮಕ್ಕಳನ್ನ ಓದಿಸಿ ದೊಡ್ಡ ಕೆಲಸಕ್ಕೆ ಸೇರೋ ಹಂಗೆ ಮಾಡ್ತೀನಿ. ಹೌದಾ? ಎಲ್ಲೋಗ್ಯಾರ ಮಕ್ಕಳು? ಓದಾಕತ್ತಾರ್ರಿ, ಕರಿ ಅವರಿಗೆ. ನೋಡ್ರಪ್ಪ, ನಾಳೆಯಿಂದ ನೀವು ಶಾಲೆಗೆ ಹೋಗಿ ಚೆಂದಾಗಿ ಓದಿ ಕೆಲಸ ತಗೋರಿ. ಹಾಂ ಆಯ್ತಪ್ಪ, ನಮ್ಗೆ ಭಾಳ ಖುಷಿ ಆಗಕತ್ತೈತಿ. ಅಪ್ಪ ನಾನು ಡಾಕ್ಟ್ರ್ ಆದೆ, ನಾನು ಸೈನಿಕ ಆದೆ. ಆಶೀರ್ವಾದ ಮಾಡಿರಿಪ್ಪ, ಒಳ್ಳೇದಾಗಲಿ ಮಕ್ಕಳ. ಅಪ್ಪ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಪ್ಪ. ಅವ್ವ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಹೋಗಿ ಬಾ ಮಗಳೇ, ಒಳ್ಳೇದಾಗಲಿ. ಅಪ್ಪ ನಾನು ನನ್ನ ದೇಶ ಕಾಯಕ್ಕೆ ಹೋಗ್ತಾ ಇದ್ದೀನಪ್ಪ, ಹೋಗಿ ಬರ್ತೀನಿ. ಒಳ್ಳೇದಾಗಲಿ, ಹೋಗಿ ಬರ್ರಿ. ಸೀತಾ, ನಾವು ಓದಿಸಿದ್ದು ಭಾಳ ಒಳ್ಳೇದಾಯ್ತು ನೋಡು. ಅಂತೂ ಇಂತೂ ದೇವ್ರ ಕಣ್ಣು ತೆಗ್ದು ನಮ್ಮ ಮಕ್ಳಿಗೆ ಒಂದು ದಾರಿ ಹಚ್ಚಿದ. ಪೋಸ್ಟ್ ರಮಣ, ನಿಮ್ಮೊಂದು ಪೋಸ್ಟ್ ಬಂದಿತ್ತು ನೋಡಪ್ಪ. ಪೋಸ್ಟ್ ಮಾಡ್ರೆ ಸ್ವಲ್ಪ ಓದಿ ಹೇಳ್ರಿ, ನಾವು ಓದಾಕೆ ಬರಂಗಿಲ್ಲ. ಇಲ್ಲೋ ನಾ ಭಾಳ ಕಡೆ ಲೆಟರ್ ಕೊಡೋದವ, ನಾನು ಹೋಗ್ತೇನೆ, ನಾಳೆ ಓದಿ ಹೇಳ್ತೀನಿ ತಗೋಣ. ಸೀತಾ, ಸಾವ್ಕಾರ ಕಡೆ ಹೋಗಿ ಬರ್ತೀನಿ. ಸಾವ್ಕಾರ ಈ ಪತ್ರ ಓದಿ ಹೇಳ್ರಿ ಸ್ವಲ್ಪ, ನಂಗೆ ಪತ್ರ ಬಂದೈತಿ. ಏನು ರಮಣ್ಣ, ನಂಗೆ ಈಗ ಕೆಲಸ ಐತಿ, ನಾಳೆ ಸಂಜೆ ಕಡೆ ಓದಿ ಹೇಳ್ತೀನಿ ಬಾ. ಸೀತಾ, ಒಂದು ವಾರ ಆತ ಸಾವ್ಕಾರ ಕಡೆ ಅಲ್ದಾಡಕತ್ತ, ಈ ಪತ್ರ ಓದಿ ಹೇಳೋರ ಯಾರೂ ಇಲ್ಲ ರೀ. ನಮ್ಮ ಶಾಲೆಗೆ ಒಬ್ರು ಟೀಚರ್ ಬಂದಾರಂತ, ಹೋಗಿ ಅವ್ರ ಕಡೆ ಓದಿಸ್ಕೊಂಬರಲ್ಲ. ಟೀಚರ್ ಈ ಪತ್ರ ಓದಿ ಹೇಳ್ರಿ ಸ್ವಲ್ಪ, ಕೊಡು ರಮಣ್ಣ. ಈ ವಿಷಯ ಹೇಳಕ್ಕೆ ನಂಗೆ ಬೇಜಾರಾಗಕತ್ತೈತಿ. ಯಾಕ್ರಿ ಅವ್ವ, ಏನಾತ್ರಿ? ನಿಮ್ಮ ಮಗ ಕಳೆದ 15 ದಿನ ಆಗೈತಂತು ರಮಣ್ಣ. ಸೀತಾ, ನಮ್ಮ ಮಗ ಕಳೆದು ಹೋಗಿ 15 ದಿನ ಆತಂತ. ಅಯ್ಯೋ ದೇವ್ರೇ, ನಾನು ಓದಿ ಬರೆದು ಕಲ್ತಿದ್ರೆ ಈ ಪತ್ರನ ಮೊದಲು ಓದಿ ತಿಳ್ಕೊತಿದ್ದೆ, ಈಗ ಓದಾಕತ್ತೀನಿ. ಏನು ಮಾಡೋದು, ನಮ್ಮ ಜೀವನ ಹೆಂಗೆ ಆಗ್ಬೋತಲ್ಲ ರೀ. ಇನ್ನೂ ಕಾಲ ಮಿಂಚಿಲ್ಲ. ನಾವು ರಾತ್ರಿ ಶಾಲೆ ಕಲ್ತು ಓದು ಬರಹ ಎಲ್ಲ ಕಲ್ತು ನಮ್ಮ ಊರಾಗಿರೋರಿಗೆ ಕಲಿಸಿ ಅವ್ರ ಜೀವನನೂ ಉದ್ಧಾರ ಮಾಡೋಣ, ನಮ್ಮ ಜೀವನನೂ ಉದ್ಧಾರ ಮಾಡ್ಕೊಳ್ಳೋಣ ರೀ.
ಸಾಕ್ಷರತೆಯೇ ಜೀವನದ ಬುನಾದಿ. ಧನ್ಯವಾದಗಳು.